ಇಂದಿನ ಮೊದಲ ಪ್ರಶ್ನೆ. ನರೇಂದ್ರನಿಗೆ 6 ವರ್ಷ ಆದಾಗ ಅಕ್ಷರಾಭ್ಯಾಸ ಮಾಡಲು ಬಂದವರು ಯಾರು? ಆಯ್ಕೆಗಳು: ಉಪಾಧ್ಯಾಯರು, ಕುಲಪುರೋಹಿತರು, ವಿಶ್ವನಾಥ ದತ್ತ, ಭುವನೇಶ್ವರಿ ದೇವಿ. ಈ ಪ್ರಶ್ನೆಯನ್ನು ಉತ್ತರಿಸುವರು ಆದ್ಯ. ಅಂದು ಬೆಳಿಗ್ಗೆ ನರೇಂದ್ರನಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಲು ಕುಲಪುರೋಹಿತರು ಬಂದರು. ಆಯ್ಕೆ ಆ. ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ. ನರೇಂದ್ರನಿಗೆ ಅಕ್ಷರಾಭ್ಯಾಸ ಸಮಯದಲ್ಲಿ ನೆಲದ ಮೇಲೆ ಅಕ್ಷರಗಳನ್ನು ತಿದ್ದಿಸಲು ಬಳಸಿದ ಕಡ್ಡಿಯ ಹೆಸರೇನು? ಆಯ್ಕೆಗಳು: ಬಳಪದ ಕಡ್ಡಿ, ರಾಮ್ ಕಡ್ಡಿ, ಸೀಮೆ ಸುಣ್ಣ, ಮರದ ಕಡ್ಡಿ. ಈ ಪ್ರಶ್ನೆಯನ್ನು ಉತ್ತರಿಸಬೇಕಾದವರು ಹರ್ಷಿತ್. ಇದರ ಉತ್ತರ ಎರಡನೇ ಆಪ್ಷನ್, ರಾಮ್ ಕಡ್ಡಿ. ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ. ನರೇಂದ್ರನನ್ನು ಶಾಲೆಯಿಂದ ಬಿಡಿಸಿ ಮನೆಯಲ್ಲೇ ವಿದ್ಯಾಭ್ಯಾಸ ಕೊಡಿಸಲು ಕಾರಣವೇನು? ಶಾಲೆಯ ಸಹವಿದ್ಯಾರ್ಥಿಗಳಿಂದ ಕೆಟ್ಟ ಶಬ್ದಗಳನ್ನು ಕಲಿತು ಬಂದು ಮನೆಯಲ್ಲಿ ಪ್ರಯೋಗಿಸಿದ್ದಕ್ಕೆ, ಶಾಲೆಯಲ್ಲಿ ಮಾಸ್ತರರೊಂದಿಗೆ ಜಗಳವಾಡಿದ್ದಕ್ಕೆ, ದೇಹಸ್ಥಿತಿ ಸರಿಯಿಲ್ಲದಿದ್ದಕ್ಕೆ, ಶಾಲೆಗೆ ಹೋಗಲು ನರೇಂದ್ರ ನಿರಾಕರಿಸಿದ್ದಕ್ಕೆ. ಈ ಪ್ರಶ್ನೆಯನ್ನು ಉತ್ತರಿಸಬೇಕಾದವರು ಚಾರ್ವಿ ಲವಿತ್. ತನ್ನ ಸಹ ವಿದ್ಯಾರ್ಥಿಗಳಿಂದಲೇ ಕಲಿತಂತ ಒಂದಿಷ್ಟು ಕೆಟ್ಟ ಶಬ್ದಗಳನ್ನು ಮನೆಯಲ್ಲಿ ಪ್ರಯೋಗಿಸಿದ್ದಕ್ಕೆ. ಸರಿಯಾದ ಉತ್ತರ. ಪ್ರಶ್ನೆ 4. ನರೇಂದ್ರನ ತಾಯಿ ಭುವನೇಶ್ವರಿ ದೇವಿ ಅವನಿಗೆ ಮನೆಯಲ್ಲಿ ಯಾವ ಭಾಷೆಗಳ ವರ್ಣಮಾಲೆ ಅಭ್ಯಾಸ ಮಾಡಿಸುತ್ತಿದ್ದಳು? ಆಯ್ಕೆಗಳು: ಸಂಸ್ಕೃತ ಮತ್ತು ಬಂಗಾಳಿ, ಬಂಗಾಳಿ ಮತ್ತು ಇಂಗ್ಲಿಷ್, ಹಿಂದಿ ಮತ್ತು ಇಂಗ್ಲಿಷ್, ಕನ್ನಡ ಮತ್ತು ಬಂಗಾಳಿ. ಈ ಪ್ರಶ್ನೆಯನ್ನು ಉತ್ತರಿಸಬೇಕಾದವರು ಲೋಚನ್ ಲಕ್ಷಣ್. ಬಂಗಾಳಿ ಮತ್ತು ಇಂಗ್ಲಿಷ್. ಸರಿಯಾದ ಉತ್ತರ. 5ನೇ ಪ್ರಶ್ನೆ. ಕೀರ್ತನಾಕಾರರು ರಾಮಾಯಣವನ್ನು ಹಾಡುವಾಗ ಮಾಡುತ್ತಿದ್ದ ತಪ್ಪುಗಳನ್ನು ಯಾರು ಎತ್ತಿ ತೋರಿಸುತ್ತಿದ್ದರು? ಆಯ್ಕೆಗಳು: ವಿಶ್ವನಾಥ ದತ್ತ, ಕುಲಪುರೋಹಿತರು, ನರೇಂದ್ರ, ಉಪಾಧ್ಯಾಯರು. ಈ ಪ್ರಶ್ನೆಯನ್ನು ಉತ್ತರಿಸಬೇಕಾದವರು ಶ್ರೀಯಾನ್. ನರೇಂದ್ರ. ಸರಿಯಾದ ಉತ್ತರ. 6ನೇ ಪ್ರಶ್ನೆ. ನರೇಂದ್ರ ಶಾಲೆಗೆ ಹೋಗುವಾಗ ಸೊಂಟಕ್ಕೆ ಬಳಪದ ಕಡ್ಡಿಯನ್ನು ಯಾವುದರ ಸಹಾಯದಿಂದ ಕಟ್ಟಲಾಗಿತ್ತು? ಈ ಪ್ರಶ್ನೆ ಉತ್ತರಿಸಬೇಕಾದವರು ಉತ್ತಮ್. ಒಂದು ದಾರದ ಸಹಾಯದಿಂದ ಅವನ ಸೊಂಟಕ್ಕೆ ಕಟ್ಟಿಕೊಳ್ಳುತ್ತಿದ್ದ. ಸರಿಯಾದ ಉತ್ತರ. ಪ್ರಶ್ನೆ 7. ಮನೆಯಲ್ಲಿ ಪ್ರಾರ್ಥನಾ ಮಂದಿರದಲ್ಲಿ ತರಗತಿ ಆರಂಭವಾದಾಗ ನರೇಂದ್ರನ ಜೊತೆ ಇತರರು ಯಾರು ಕಲಿಯುತ್ತಿದ್ದರು? ಈ ಪ್ರಶ್ನೆಗೆ ಉತ್ತರಿಸಬೇಕಾದವರು ಹೇಮಂತ್ ಉತ್ತರಿಸಬಹುದು. ನರೇಂದ್ರನ ಜೊತೆ ಅವನ ಸಹೋದರ ಸಹೋದರಿಯರು ಕಲಿಯುತ್ತಿದ್ದರು. ಸರಿಯಾದ ಉತ್ತರ. 8ನೇ ಪ್ರಶ್ನೆ. ತರಗತಿಯಲ್ಲಿ ಪಾಠ ಕೇಳುವಾಗ ನರೇಂದ್ರ ಯಾವ ವಿಚಿತ್ರ ರೀತಿಯಲ್ಲಿ ಕುಳಿತಿರುತ್ತಿದ್ದ? ಈ ಪ್ರಶ್ನೆಯನ್ನು ಉತ್ತರಿಸಬೇಕಾದವರು ಭರತ್. ಜರಂ ಕೃಷ್ಣ ಒಂದು ಕಣ್ಣು ಮುಚ್ಚಿಕೊಂಡು ಶಬ್ದವಾಗಿ ಕುಳಿತಿರುತ್ತಿದ್ದ, ಇಲ್ಲವೇ ನೆಲದ ಮೇಲೆ ಒರಗಿಕೊಂಡಿರುತ್ತಿದ್ದ. ಸರಿಯಾದ ಉತ್ತರ. 9ನೇ ಪ್ರಶ್ನೆ. ತರಗತಿಯಲ್ಲಿ ನಿದ್ರೆ ಮಾಡುತ್ತಿದ್ದೀಯಾ ಎಂದು ಬೈದ ಮಾಸ್ತರರಿಗೆ ನರೇಂದ್ರ ತನ್ನ ನೆನಪಿನ ಶಕ್ತಿಯನ್ನು ಹೇಗೆ ತೋರಿಸಿಕೊಟ್ಟ? ಈ ಪ್ರಶ್ನೆಯನ್ನು ಉತ್ತರಿಸಬೇಕಾದವರು ದಿಗಂತ್. ಪಾಠ ಕೇಳುವುದನ್ನು ಬಿಟ್ಟು ನಿದ್ರೆ ಮಾಡುತ್ತಿದ್ದುದಕ್ಕಾಗಿ ಮಾಸ್ತರು ಚೆನ್ನಾಗಿ ಬೈದರು. ಆದರೆ ಅವರಿಗಿನ್ನೂ ಅವನ ಬುದ್ಧಿ ಸಾಮರ್ಥ್ಯದ ಪರಿಚಯ ಸಾಕಷ್ಟು ಆಗಿರಲಿಲ್ಲ.
ಈಗ ನರೇಂದ್ರ ಅಂದು ಆ ತರಗತಿಯಲ್ಲಿ ಅವರು ಏನೇನೋ ಹೇಳಿದ್ದರೋ ಅವೆಲ್ಲವನ್ನೂ ಒಂದು ಶಬ್ದವನ್ನೂ ಬಿಡದೆ ಒಪ್ಪಿಸಿಬಿಟ್ಟ. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ವಿಶ್ವನಾಥ ದತ್ತರ ಪ್ರಕಾರ ಸಂಗೀತ ಎನ್ನುವುದು ಯಾವ ರೀತಿಯ ವಿದ್ಯೆಯಾಗಿತ್ತು? ಈ ಪ್ರಶ್ನೆಯನ್ನು ಉತ್ತರಿಸಬೇಕಾದವರು ಅನಿರುದ್ಧ್. ಸಂಗೀತವೆನ್ನುವುದು ಸರಳ ಶುದ್ಧ ಆನಂದವನ್ನು ಕೊಡುವ ವಿದ್ಯೆ ಎಂಬುದು ವಿಶ್ವನಾಥನ ಅಭಿಮತವಾಗಿತ್ತು. ಸರಿಯಾದ ಉತ್ತರ. ಪ್ರಶ್ನೆ 10. ವಿವೇಕಾನಂದರ ಪ್ರಕಾರ ತನ್ನ ತಾಯಿಯನ್ನು ಅಕ್ಷರಶಃ ಪೂಜಿಸದವನು ಏನಾಗಲಾರ? ಈ ಪ್ರಶ್ನೆಯನ್ನು ಉತ್ತರಿಸಬೇಕಾದವರು ಭರತ್. ಅವನು ಖಂಡಿತವಾಗಿಯೂ ದೊಡ್ಡ ವ್ಯಕ್ತಿಯಾಗಲಾರ. ಸರಿಯಾದ ಉತ್ತರ. 12ನೇ ಪ್ರಶ್ನೆ. ನರೇಂದ್ರ ತನ್ನ ತಾಯಿಯ ಮೇಲೆ ಕಟು ಶಬ್ದಗಳನ್ನು ಪ್ರಯೋಗಿಸಿದಾಗ ತಂದೆ ವಿಶ್ವನಾಥ ದತ್ತರು ಏನು ಮಾಡಿದರು? ಈ ಪ್ರಶ್ನೆಯನ್ನು ಉತ್ತರಿಸಬೇಕಾದವರು ಹೇಮಂತ್. ನರೇಂದ್ರನಾಥನು ಮನೆಗೆ ಬಂದು ಕಟು ಶಬ್ದಗಳನ್ನು ಉಪಯೋಗಿಸಿದ ನಂತರ ವಿಶ್ವನಾಥ ದತ್ತರು ಅವನನ್ನು ಇನ್ನು ಮೇಲೆ ಪಾಠಶಾಲೆಗೆ ಕಳಿಸುವುದು ಬೇಡ, ಉಪಾಧ್ಯಾಯರನ್ನು ಮನೆಗೆ ಬರಮಾಡಿಕೊಂಡು ಮನೆಯಲ್ಲೇ ಹುಡುಗನಿಗೆ ವಿದ್ಯಾಭ್ಯಾಸ ಕೊಡಿಸೋಣ ಎಂದು ನಿರ್ಧರಿಸಿದರು. ಸರಿಯಾದ ಉತ್ತರ. ಮಗನಿಗೆ ಬೈಯದೆ ಅವನ ಕೋಣೆಯ ಬಾಗಿಲ ಮೇಲೆ ನರೇಂದ್ರ ಇಂದು ತನ್ನ ತಾಯಿಯನ್ನು ಇಂತಹ ಶಬ್ದಗಳಿಂದ ಬೈದಿದ್ದಾನೆ ಎಂದು ಬರೆದಿಡುತ್ತಿದ್ದರು. 13ನೇ ಪ್ರಶ್ನೆ. ನರೇಂದ್ರ ಸ್ನೇಹಿತರೊಂದಿಗೆ ಆಡುತ್ತಿದ್ದ ರಾಜನ ಆಟದಲ್ಲಿ ಮೆಟ್ಟಿಲುಗಳ ಮೇಲೆ ನಿಂತುಕೊಂಡು ಏನೆಂದು ಗಟ್ಟಿಯಾಗಿ ಕೂಗುತ್ತಿದ್ದ? ಈ ಪ್ರಶ್ನೆಯನ್ನು ಉತ್ತರಿಸಬೇಕಾದವರು ಹರ್ಷಿತ್. ನರೇಂದ್ರನು ರಾಜನ ಆಟ ಆಡುವಾಗ ಮೆಟ್ಟಲುವನ್ನು ಏರಿಕೊಂಡು ಹೋಗುತ್ತಾ ನಾನು ರಾಜಾದಿರಾಜ ಸಾರ್ವಭೌಮ ಎಂದು ಗಟ್ಟಿಯಾಗಿ ಕೂಗಿ ಹೇಳುತ್ತಿದ್ದ. ಸರಿಯಾದ ಉತ್ತರ. 14ನೇ ಪ್ರಶ್ನೆ. ರಾಜನ ಆಟದಲ್ಲಿ ನರೇಂದ್ರನ ಅಕ್ಕಪಕ್ಕದಲ್ಲಿ ನಿಲ್ಲುತ್ತಿದ್ದ ಇಬ್ಬರು ಹುಡುಗರು ಯಾವ ಪಾತ್ರವನ್ನು ವಹಿಸುತ್ತಿದ್ದರು? ಈ ಪ್ರಶ್ನೆಯನ್ನು ಉತ್ತರಿಸಬೇಕಾದವರು ಲೋಚನ್. ಇಬ್ಬರು ಹುಡುಗರಿಗೆ ಅಲ್ಲೇ ಕೆಳಗಿನ ಮೆಟ್ಟಿಲು ಮೇಲೆ ತನ್ನ ಅಕ್ಕಪಕ್ಕದಲ್ಲಿ ನಿಂತುಕೊಳ್ಳುವಂತೆ ಹೇಳುತ್ತಿದ್ದ. ಅವರಲ್ಲಿ ಒಬ್ಬ ಪ್ರಧಾನಮಂತ್ರಿಯಂತೆ, ಇನ್ನೊಬ್ಬ ಸೇನಾಧಿಪತಿಯಂತೆ. ಸರಿಯಾದ ಉತ್ತರ. 15ನೇ ಪ್ರಶ್ನೆ. ಆಸ್ಥಾನಿಕರು ಮತ್ತು ಪ್ರಜೆಗಳು ಚಕ್ರವರ್ತಿಯಾದ ನರೇಂದ್ರನಿಗೆ ಗೌರವ ಸಲ್ಲಿಸುವಾಗ ಏನು ಹೇಳುತ್ತಿದ್ದರು? ಈ ಪ್ರಶ್ನೆಯನ್ನು ಉತ್ತರಿಸಬೇಕಾದವರು ಶ್ರೀಯಾನ್. ಸೂರ್ಯವಂಶ ಪ್ರಸುತ, ಧರ್ಮ ರಕ್ಷಣ ಕೋವಿದ, ರಾಜಾದಿರಾಜನಿಗೆ ಜಯವಾಗಲಿ ಎಂದು ಹೇಳುತ್ತಿದ್ದರು. ಸರಿಯಾದ ಉತ್ತರ. ದರ್ಬಾರಿನಲ್ಲಿ ಯಾರಾದರೂ ಅವಿಧೇಯರಾಗಿ ನಡೆದುಕೊಂಡರೆ ನರೇಂದ್ರ ಅವರನ್ನು ಹೇಗೆ ಹತೋಟಿಗೆ ತರುತ್ತಿದ್ದ? ಈ ಪ್ರಶ್ನೆಯನ್ನು ಉತ್ತರಿಸಬೇಕಾದವರು ಲವಿತ್. ಸಭೆಯಲ್ಲಿ ಯಾರಾದರೂ ಸ್ವಲ್ಪ ವಿಧೇಯರಾಗಿ ನಡೆದುಕೊಂಡರೆ ನರೇಂದ್ರ ತನ್ನ ಹುಬ್ಬುಗಳನ್ನು ಸ್ವಲ್ಪ ಮಾತ್ರ ಗಂಟಿಕ್ಕುವುದರ ಮೂಲಕವೇ ಆ ಅವಿಧೇಯತೆಯನ್ನು ಹತೋಟಿಗೆ ತರುತ್ತಿದ್ದರು. ಅಂತೂ ಒಳ್ಳೆ ಟಿವಿಯಿಂದ ನಡೆಯುತ್ತಿತ್ತು ಅವನ ದರ್ಬಾರು. ಸರಿಯಾದ ಉತ್ತರ. 17ನೇ ಪ್ರಶ್ನೆ. ವಿಶ್ವನಾಥ ದತ್ತರ ಮನೆಗೆ ಬಂದು ದಿಂಬುಗಳನ್ನು ಪೇರಿಸಿಕೊಂಡು ಕುಳಿತು ಕತೆಗಳನ್ನು ಹೇಳುತ್ತಿದ್ದ ಮುಸಲ್ಮಾನ ಕಕ್ಷಿದಾರ ನರೇಂದ್ರನಿಗೆ ಯಾವ ಕತೆಗಳನ್ನು ಹೇಳುತ್ತಿದ್ದ? ಈ ಪ್ರಶ್ನೆಯನ್ನು ಉತ್ತರಿಸಬೇಕಾದವರು ದಿಗಂತ್. ದಿಂಬುಗಳನ್ನು ಪೇರಿಸಿಕೊಂಡು ಒಳ್ಳೆಯ ನವಾಬನಂತೆ ಕುಳಿತುಕೊಳ್ಳುತ್ತಿದ್ದ ಮುಸಲ್ಮಾನ ಮಾಮ ನರೇಂದ್ರನಿಗೆ ಒಳ್ಳೆಯ ಕೆರವಾನ್ ಕತೆಗಳನ್ನು ಹೇಳುತ್ತಿದ್ದ. ಸರಿಯಾದ ಉತ್ತರ. 18ನೇ ಪ್ರಶ್ನೆ.
ಮುಸಲ್ಮಾನ ಕಕ್ಷಿದಾರ ತಂದುಕೊಟ್ಟ ಮಿಠಾಯಿಯನ್ನು ನರೇಂದ್ರ ತಿಂದಾಗ ಅಲ್ಲಿದ್ದ ಜನರು ಹೇಗೆ ಪ್ರತಿಕ್ರಿಯಿಸುತ್ತಿದ್ದರು? ಈ ಪ್ರಶ್ನೆಯನ್ನು ಉತ್ತರಿಸಬೇಕಾದವರು ಉತ್ತಮ್. ಈ ಮುಸಲ್ಮಾನ್ ಮಾವ ನರೇಂದ್ರನಿಗೆ ಒಂದು ಮಿಠಾಯಿ ತಂದುಕೊಟ್ಟ. ಇವನು ಅದನ್ನು ತಿಂದೇ ಬಿಟ್ಟ. ಇದನ್ನು ನೋಡಿ ಅಲ್ಲಿದ್ದವರೆಲ್ಲ ಇದೇನಪ್ಪ ಇದು, ಛೀ 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 ಎಂದು ಗರಿಸುತ್ತಾ ಆವೇಶ ಭರಿತರಾಗಿ ಹುಕ್ಕವನ್ನು ಗುಳುಗುಳುಗುಳು ಎಂದು ಇನ್ನಷ್ಟು ಜೋರಾಗಿ ಸೇದಿದರು. 19ನೇ ಪ್ರಶ್ನೆ. ಜಾತಿ ಭೇದವನ್ನು ಮುರಿದರೆ ಏನಾಗುತ್ತದೆ ಎಂದು ಪರೀಕ್ಷಿಸಲು ನರೇಂದ್ರ ಏನು ಮಾಡಿದ? ಈ ಪ್ರಶ್ನೆಯನ್ನು ಉತ್ತರಿಸಬೇಕಾದವರು ಆದ್ಯ. ಒಂದು ಜಾತಿಯವರು ಇನ್ನೊಂದು ಜಾತಿಯವರ ಕೈಯಿಂದ ತಿಂದರೆ ಅಥವಾ ಇನ್ನೊಂದು ಜಾತಿಯವರು ಹುಕ್ಕ ಸೆದಿದರೆ ಆಗುವುದೇನು? ಮನೆ ಮುರಿದುಕೊಂಡು ತಲೆಯ ಮೇಲೆ ಬೀಳುತ್ತದೆಯೇ ಅಥವಾ ಸೇದಿದ ತಕ್ಷಣ ಸಾಯುತ್ತಾರೆಯೋ ಯೋಚಿಸಿದ ನರೇಂದ್ರ ಪ್ರತಿಯೊಂದು ಹುಕ್ಕಾದ ಕೊಳುವೆಯನ್ನು ಒಂದೊಂದಾಗಿ ತನ್ನ ಮರಿತುಟಿಗಿಟ್ಟುಕೊಂಡು ಸೇದಿ ನೋಡಿದ. ಇಲ್ಲ, ತಾನು ಸಾಯಲಿಲ್ಲ, ಮನೆಯ ಮಾಡು ಮುರಿದುಕೊಂಡು ಬೀಳಲಿಲ್ಲ, ಎಲ್ಲ ಹೇಗಿತ್ತೋ ಹಾಗೆಯೇ ಇದೆ. ಸರಿಯಾದ ಉತ್ತರ. ಕೊನೆಯ ಪ್ರಶ್ನೆ. ಕಣ್ಣಾಮುಚ್ಚಾಲೆ ಆಡುವಾಗ ಜಗಲಿಯಿಂದ ಬಿದ್ದು ಹಣೆಗೆ ಗಾಯವಾದಾಗ ಶ್ರೀರಾಮಕೃಷ್ಣರು ಆ ಘಟನೆಯ ಕುರಿತು ಏನೆಂದು ಹೇಳಿದರು? ಈ ಪ್ರಶ್ನೆ ಅನಿರುದ್ಧಿನಿಗೆ. ಒಂದು ದಿನ ಅವನು ಮನೆಯಲ್ಲಿ ತನ್ನ ಸ್ನೇಹಿತರ ಜೊತೆಯಲ್ಲಿ ಕಣ್ಣಾಮುಚ್ಚಾಲೆ ಆಡುತ್ತಿದ್ದಾಗ ವೇಗವಾಗಿ ಓಡುವ ರಭಸದಲ್ಲಿ ಜಗಲಿಯಿಂದ ಕೆಳಗೆ ಕಲ್ಲಿನ ಮೇಲೆ ಬಿದ್ದು ಬಿಟ್ಟ. ಹಣೆ ಜಜ್ಜಿ ರಕ್ತ ಸೋರಿತು. ಅವನ ಬಲಹುಬ್ಬಿನ ಮೇಲ್ಭಾಗದಲ್ಲಿ ಒಂದು ದೊಡ್ಡ ಗಾಯವೇ ಆಗಿತ್ತು. ಈ ಗಾಯದ ಗುರುತು ಹಾಗೆಯೇ ಉಳಿದುಕೊಂಡು ಬಿಟ್ಟಿತು. ಮುಂದೆ ಈ ಘಟನೆಯ ಕುರಿತಾಗಿ ತಿಳಿದಾಗ ಶ್ರೀರಾಮಕೃಷ್ಣರು ಹೇಳುತ್ತಾರೆ, ಒಂದು ವೇಳೆ ಈ ಅಪಘಾತದಿಂದ ನರೇಂದ್ರನ ಅಮಿತ ಶಕ್ತಿ ಹತೋಟಿಗೆ ಬರದೇ ಹೋಗಿದ್ದರೆ ಅವನು ಇಡೀ ಜಗತ್ತನ್ನೇ ನುಚ್ಚು ನೂರು ಮಾಡಿಬಿಡುತ್ತಿದ್ದ ಎಂದು. ಸರಿಯಾದ ಉತ್ತರ. ಇಲ್ಲಿಗೆ ಈ ರಸಪ್ರಶ್ನೆ ಮುಗಿಯುತ್ತದೆ. ಜಯರಾಮ್ ಕೃಷ್ಣ. ಜಯರಾಮ್ ಕೃಷ್ಣ ಅರ್ಪಿತ್, ತುಂಬ ಚೆನ್ನಾಗಿ ಕ್ವಶನ್ಸ್ ಪ್ರಿಪೇರ್ ಮಾಡಿದೀಯಾ. ಹರ್ಷಿತ್, ವ್ಯೂಸ್ ಶೇರ್ ಮಾಡ್ತೀಯಾ? ಎಲ್ಲರಿಗೂ ಜಯರಾಮ್ ಕೃಷ್ಣ. ನನ್ನ ವ್ಯೂಸ್ ಏನಂದ್ರೆ, ನಾವು ಈ ಆಯಾಮ ಓದಿದಾಗ ನಾವು ಗುರು ಮಹಾರಾಜನ ಸ್ತೋತ್ರವನ್ನು ಹೇಳುವಾಗ ಅವ್ರನ್ನ ಅವತಾರ ವರಿಷ್ಠಾಯ ಅಂತ ಹೇಳ್ತೀವಿ. ಅಂದ್ರೆ ಯಾವಾಗ್ಲೂ ಈ ತರ ದಿವ್ಯ ಅವತಾರ ಜನಿಸಿದ್ದಾಗ, ಭೂಮಿಯಲ್ಲಿ ಜನಿಸುವಾಗ ಒಂದ್ ಸ್ವಲ್ಪ ದಿವ್ಯ ಆತ್ಮಗಳನ್ನು ಅವ್ರ ಜೊತೆ ಕರ್ಕೊಂಡು ಬರ್ತಾರೆ. ಅದರಲ್ಲಿ ಸ್ವಾಮಿ ವಿವೇಕಾನಂದರು ಒಬ್ಬರು. ನಾವು ಮುಂಚಿನ ಆಯಾಮಗಳಲ್ಲಿ ಓದುವಾಗ ಯಾವ ತರ ಸ್ವಾಮಿ ವಿವೇಕಾನಂದ್ರದ್ದು ಧ್ಯಾನ ಶಕ್ತಿ ಯಾವ ತರ ಇತ್ತು, ಹಾವು ಬಂದ್ರು ಅವ್ರದ್ದು ಧ್ಯಾನ ಏನು ಭಂಗ ಆಗ್ಲಿಲ್ಲ. ಆಮೇಲೆ ಅವರು ಮಲಗುವಾಗ ಹಣೆಯ ತುದಿಯಲ್ಲಿ ಬೆಳಕು ಕಾಣಿಸುತ್ತಿತ್ತು. ಆದ್ರೆ ನಾವು ಇನ್ನೊಂದು ಏನ್ ವಿಷಯ ಅರ್ಥ ಮಾಡ್ಕೋಬೇಕಂದ್ರೆ, ಒಂದು ಬೀಜ ಎಷ್ಟೇ ಚೆನ್ನಾಗಿದ್ರು ಅದಕ್ಕೆ ಒಳ್ಳೆಯ ಮಣ್ಣು, ಗೊಬ್ಬರ, ನೀರು ಸಿಕ್ಕಿಲ್ಲ ಅಂದ್ರೆ ಅದು ಒಳ್ಳೆ ಗಿಡವಾಗಿ, ಮರವಾಗಿ ಬೆಳೆಯಕ್ಕಾಗಲ್ಲ. ಅಂದ್ರೆ ಈ ಮಣ್ಣು, ನೀರು, ಗೊಬ್ಬರ ಯಾವ ವಿಷಯ ಅಂದ್ರೆ ಮನೆಯಲ್ಲಿ ಬರೋ ಅಪ್ಬ್ರಿಂಗಿಂಗು. ನಾವ್ ಯಾವ್ದೇ ಮಹಾಪುರುಷರ ಕಥೆಯನ್ನು ನೋಡುವಾಗ ಒಂದು ಫ್ಯಾಕ್ಟರಿ ಏನ್ ಕಾಮನ್ ಅಂದ್ರೆ ಅವರ ತಂದೆ ತಾಯಿ, ಮುಖ್ಯವಾಗಿ ಅವರ ತಾಯಿದು ತುಂಬಾ ಪ್ರಮುಖ ಪಾತ್ರವಿರುತ್ತೆ ಅವರ ಬೆಳವಣಿಗೆಯಲ್ಲಿ. ನರೇಂದ್ರನಾಥನ ಜೀವನದಲ್ಲೂ ಯಾವ ತರ ಅವರ ತಾಯಿದು ರಾಮಾಯಣ ಎಲ್ಲ ಹೇಳ್ಕೊಡುವಾಗ ಅವ್ರದ್ದು ನೀತಿ ಕಥೆಗಳು, ಮತ್ತೆ ಅವರು ತಂದೆ ವಿಶ್ವನಾಥ್ ದತ್ತ ಅವರು ಕೂಡ ಯಾವ ತರ ನನ್ನ ಮಗ ಈ ತರ ಒಳ್ಳೆ ಶಿಕ್ಷಣ ಪಡಿಬೇಕು ಅಂತ ಯಾವ ತರ ಅನ್ಕೊಂಡಿರ್ತಾರೆ. ಯಾವ ತರ ಸ್ವಾಮಿ ವಿವೇಕಾನಂದರ ವ್ಯಕ್ತಿ ನಿರ್ಮಾಣದಲ್ಲಿ ಅವರ ತಂದೆಯ ಒಂದು ಪಾತ್ರ ಇರುತ್ತೆ. ಅದರಿಂದಾನೇ ಸ್ವಾಮಿ ನರೇಂದ್ರನಾಥ್ ದತ್ತನಿಗೆ ಒಂದು ಕ್ರಿಟಿಕಲ್ ಥಿಂಕಿಂಗ್ ಆಗಿರ್ಬೋದು, ಆ ಥರ ಎಲ್ಲ ಅಬಿಲಿಟೀಸ್ ಬರಕ್ ಸಾಧ್ಯ ಆಯ್ತು. ಅದಕ್ಕೆ ಇವಾಗ ಓದಿದ್ದಾಗ್ಲೇನೆ ನೋಡ್ರಿ ಯಾವ ತರ ಬೇರೆ ಬೇರೆ ಜಾತಿಯವ್ರದ್ದು ಹುಕ್ಕ ಊದಿದ್ರೆ ಏನಾಗತ್ತೆ, ಆ ತರ ಕ್ವಶನ್ಸ್, ಈ ತರ ಕ್ರಿಟಿಕಲ್ ಥಿಂಕಿಂಗ್ ಈ ತರ ಫ್ಯಾಮಿಲಿ ಅಪ್ಬ್ರಿಂಗಿಂಗ್ ಇಂದಾನೇ ಬರೋದು. ಸೊ ಈ ಕ್ರಿಟಿಕಲ್ ಥಿಂಕಿಂಗ್ ಇಂದಾನೇ ನರೇಂದ್ರನಾಥ್ ದತ್ತ ಮುಂದೆ ಹೋಗಿ ಸ್ವಾಮಿ ವಿವೇಕಾನಂದ ಆಗಿ ಪಾಸಿಬಿಲಿಟಿ ಆಗಕ್ಕಾಯ್ತು. ಅದಕ್ಕೆ ಫ್ಯಾಮಿಲಿ ಅಪ್ಬ್ರಿಂಗಿಂಗ್ ಅಂದ್ರೆ ತಂದೆ ತಾಯಿಯ ಪಾತ್ರ
ತುಂಬಾ ಮುಖ್ಯವಾದ ಒಂದು ಅಂಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇದರಿಂದ ನಾವೇನ್ ಕಲಿಬೋದಂದ್ರೆ ಆ, ನಾವು ಆತರ ನಮ್ಮ ಅಕ್ಕ ತಂಗಿರು, ಅಣ್ಣ ತಮ್ಮಂದ್ರು, ಕಸಿನ್ಸು ಆತರ ಅವ್ರದ್ದು ಅಪ್ಬ್ರಿಂಗಿಂಗ್ ಅಲ್ಲಿ ಈ ತರ ಗೈಡೆನ್ಸ್ ಕೊಡ್ಬೋದು ಅಂತ ಇದು ನನ್ನ ಅನಿಸಿಕೆ. ಜಯರಾಮ್ ಕೃಷ್ಣ. ಹೇಮಂತ್, ಹೇಳ್ತೀಯಾ? ಜಯರಾಮ್ ಕೃಷ್ಣ. ಇವತ್ತು ನನ್ನ ವ್ಯೂಸ್ ಏನಂದ್ರೆ, ಇಲ್ಲಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಯಾವನು ತನ್ನ ತಾಯಿಯನ್ನು ಅಕ್ಷರಶಃ ಪೂಜಿಸಿ ಗೌರವಿಸುವುದಿಲ್ಲವೋ ಅವನು ಖಂಡಿತವಾಗಿಯೂ ದೊಡ್ಡ ವ್ಯಕ್ತಿಯಾಗಲಾರ. ಅಲ್ಲದೆ ನನ್ನ ವಿವೇಕ ಬುದ್ಧಿಯನ್ನು ಪರಿಪೂರ್ಣವಾಗಿ ಅರಳಿಸಿದ ನನ್ನ ತಾಯಿಗೆ ನಾನು ಸದಾ ಋಣಿ ಎಂದು ಹೇಳ್ತಾರೆ. ಅಂದ್ರೆ ಇಲ್ಲಿ ನಾವು ಏನ್ ನೋಡ್ಬೋದು ಅಂದ್ರೆ, ಸ್ವಾಮಿ ವಿವೇಕಾನಂದರು ಅವರು ಬಾಲ್ಯದಿಂದ ಅವರು ಶಾಲೆಯಲ್ಲಿ ಕಲಿಯುತ್ತಿದ್ದರನು ಅವ್ರ ತಾಯಿ ಹೇಗೆ ಅವರನ್ನು ಉತ್ತಮ ವ್ಯಕ್ತಿಯಾಗಲು ಹೇಗೆ ಪ್ರೋತ್ಸಾಹಿಸಿದರು ಎಂದು ನೋಡಬಹುದು. ಅವರು ಸ್ವಾಮಿ ನರೇಂದ್ರನಿಗೆ ಬಂಗಾಳಿ ಮತ್ತು ಇಂಗ್ಲಿಷ್ ಅನ್ನು ಸ್ವತಃ ಕಲಿಸಿಕೊಡುತ್ತಿದ್ದರು. ಹಾಗೆ ಅವರು ನೀತಿ ಕಥೆಗಳನ್ನು, ರಾಮಾಯಣ ಕಥೆಗಳನ್ನು ಹೇಳುತ್ತಾ ಅವರಿಗೆ ಅವರ ಜೀವನಕ್ಕೆ ಬೇಕಾದ ಎಲ್ಲ ಉತ್ತಮ ವಿಷಯಗಳನ್ನು ಕಲಿಸಿಕೊಡುತ್ತಿದ್ದರು. ಹಾಗೆ ಅವರು ಭುವನೇಶ್ವರಿ ದೇವಿಯವರು ಇಲ್ಲಿ ಹೇಳ್ತಾರೆ, ಮಗು, ನೀನು ನಿನ್ನ ಜೀವನದುದ್ದಕ್ಕೂ ಪರಿಶುದ್ಧನಾಗಿರಬೇಕು, ಪವಿತ್ರನಾಗಿರಬೇಕು. ನಿನ್ನ ಆತ್ಮ ಗೌರವವನ್ನು ಯಾವಾಗಲೂ ಕಾಪಾಡಿಕೊ. ಹಾಗೆಯೇ ಇತರರ ಗೌರವಕ್ಕೂ ಧಕ್ಕೆ ತರದಂತೆ ನೋಡಿಕೊ. ಯಾವಾಗಲೂ ಸಮಾಧಾನದಿಂದಿರುವುದನ್ನು ಅಭ್ಯಾಸ ಮಾಡು. ಆದರೆ ಸಮಯ ಬಂದರೆ ಕಲ್ಲೆದೆವನ್ನಾಗಿರುವುದಕ್ಕೂ ಸಿದ್ಧನಾಗಿರು ಎಂದು ಅಂದ್ರೆ ಅವರು ಇಲ್ಲಿ ಭುವನೇಶ್ವರಿ ದೇವಿಯವರು ನರೇಂದ್ರನಿಗೆ ನೀನು ಜೀವನ ಹೇಗ್ ನಡೆಸ್ಬೇಕು ಅಂದ್ರೆ ಯಾವಾಗ್ಲೂ ನೀನು ಸಮಾಧಾನವಾಗಿರ್ಬೇಕು, ಹಾಗೆ ಯೋಚನೆಯಲ್ಲಿ ತೊಡಗಿರ್ಬೇಕು, ನಿನ್ ಮನ್ಸು ಯಾವಾಗ್ಲೂ ಪರಿಶುದ್ಧ ಆಗಿದ್ರೆ ನೀನು ಶಾಂತಿಯಿಂದ ಇರಬಹುದು ಹಂಗೆ ಪವಿತ್ರವಾಗಿರಬಹುದು ಎಂದು ಹೇಳ್ಕೊಟ್ಟಿದ್ದಾರೆ. ಹಾಗೆ ಅವರು ನರೇಂದ್ರನು ಬೆಳೆದು ದೊಡ್ಡವನಾಗೋ ತನಕ ತಾಯಿಯ ಮಹತ್ವ ಹೇಗಿದೆ ಎಂದು ಇಲ್ಲಿ ನೋಡಬಹುದು. ಜಯರಾಮ್ ಕೃಷ್ಣ. ಜಯರಾಮ್ ಕೃಷ್ಣ, ಹರ್ಷಿತ್ ಮತ್ತು ಹೇಮಂತ್ ತುಂಬ ಒಳ್ಳೆ ಪಾಯಿಂಟ್ಸ್ ಶೇರ್ ಮಾಡ್ಕೊಂಡಿದ್ದೀರಾ. ಹರ್ಷಿತ್, ನೀನು ಹೇಳ್ದಾಗೆ ಅಪ್ಪ ಅಮ್ಮಂದಿರು ಕಲಿಸ್ಕೊಡೋದನ್ನ ಮಕ್ಕಳು ಪರಿಪಾಲಿಸ್ಬೇಕು. ಅದು ಪರಿಪಾಲಿಸೋದ್ರಿಂದ ಅಂದರೆ ಮನೆಯಲ್ಲಿ ಯಾವ ವಾತಾವರಣ ಇರುತ್ತೆ ಅದರ ಮೇಲೆ ಮಕ್ಕಳ ಬೆಳವಣಿಗೆ ಡಿಪೆಂಡ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಅದಕ್ಕೆ ಮಕ್ಕಳೂ ಅಷ್ಟೇ ಅದನ್ನು ತಗೋಬೇಕು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಹೇಗೆ ಅಂತಂದರೆ, ಸ್ವಾಮಿ ವಿವೇಕಾನಂದರು ನಾವು ಮುಂದೆ ನೋಡ್ತಾ ಹೋದರೆ ಅವರಿಗೆ ಜೀವನದಲ್ಲಿ ಎಷ್ಟು ಕಷ್ಟ ಬರುತ್ತೆ, ಆ ಕಷ್ಟಗಳನ್ನೆಲ್ಲ ಹೇಗೆ ಎದುರಿಸ್ತಾರೆ, ಅವ್ರ ಅಮ್ಮ ಒಂದೊಂದು ಹೇಳಿರೋ ಮಾತನ್ನು ಅವ್ರು ಎಷ್ಟು ಚೆನ್ನಾಗಿ ಪರಿಪಾಲಿಸ್ತಾರೆ ಅನ್ನೋದನ್ನು ನಾವು ನೋಡ್ಬೋದು. ಪವಿತ್ರನಾಗಿರಬೇಕು, ಪರಿಶುದ್ಧನಾಗಿರಬೇಕು, ಎಂಥ ಕಷ್ಟ ಬಂದ್ರೂ ನೀನು ಅದನ್ನೆಲ್ಲ ಎದುರಿಸೋ ಅಂಥ ಶಕ್ತಿ ಇರಬೇಕು ಅನ್ನೋದನ್ನು ಅವ್ರ ತಾಯಿ ಹೇಳ್ಕೊಟ್ಟಿರೋದನ್ನ ಅವರು ಎಷ್ಟು ಚೆನ್ನಾಗಿ ಪರಿಪಾಲನೆ ಮಾಡ್ತಾರೆ. ಸೊ ನಾವೂ ಎಲ್ಲನೂ ಈ ಥರ ಬೇಸನ್ನು ನಾವು ತಗೊಂಡು ನಾವು ನಮ್ಮ ಜೀವನದಲ್ಲಿ ಮುಂದೆ ಒಂದು ದೊಡ್ಡ ಸಾಧನೆ ಮಾಡ್ಬೋದು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಆಮೇಲೆ ತಾಯಿಗೆ ವಿಧೇಯಪೂರ್ವಕರಾಗಿರಬೇಕು ಅಂತ ಹೇಳ್ತಾರೆ ಇಲ್ಲಿ. ಸೊ ಅದು ಯೂಶಲಿ ಎಲ್ಲ ಅಪ್ಪ ಅಮ್ಮಂದಿರು ಅವ್ರ ಮಕ್ಕಳಿಗೆ ಏನು ಒಳ್ಳೆಯದೋ ಅದನ್ನೇ ಹೇಳ್ತಾ ಇರ್ತಾರೆ. ಬಟ್ ಮಕ್ಕಳು ಅನ್ಕೊತಿರ್ತಾರೆ ಏನು ಎಲ್ಲ ತುಂಬಾ ಪಾಠ ಮಾಡ್ತಾರೆ ಅಪ್ಪ ಅಮ್ಮಂದಿರು ಅಂತ ಅನ್ಕೊತಾರೆ. ಬಟ್ ಅದನ್ನು ನಾವು ಒಳ್ಳೆ ರೀತಿಯಿಂದ ತಗೋಬೇಕು. ತುಂಬ ಚೆನ್ನಾಗಿತ್ತು ಇವತ್ತಿನ ಅಧ್ಯಯನ ಕೇಂದ್ರ. ಕ್ವಶನ್ಸನ್ನು ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದ ಅರ್ಪಿತ್. ಧನ್ಯವಾದಗಳು ಅರ್ಪಿತ್ಗೆ. ಹಾಗೂ ಹರ್ಷಿತ್ ಮತ್ತು ಹೇಮಂತ್ ತುಂಬ ಚೆನ್ನಾಗಿ ವ್ಯೂಸ್ ಶೇರ್ ಮಾಡಿದ್ದೀರಾ. ಧನ್ಯವಾದಗಳು. ಜೈಕಾರದೊಂದಿಗೆ ಇವತ್ತಿನ ಅಧ್ಯಯನ ಕೇಂದ್ರನ ಸಂಪನ್ನಗೊಳಿಸೋಣ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. जय श्री गुरु महाराज जी की जय. जय श्री महामाई की जय.
जय श्री स्वामी जी महाराज जी की जय।